ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಇವತ್ತು ನಾನು ನೈಟ್ ಅಡುಗೆಗೆ ಚಪಾತಿ ಮತ್ತು ಸೋಯಾ ಗ್ರೇವಿ ಮಾಡೋಣ ಅಂದ್ಕೊಂಡಿದ್ದೇನೆ. ಸೋಯಾ ಚಂಕ್ಸ್ ಇದೆ ಅಲ್ಲ, ಅದರದ್ದು ಒಂಥರ ಡಿಫ್ರೆಂಟ್ ಸ್ಟೈಲಲ್ಲಿ ಮಾಡೋಣ ಅಂದ್ಕೊಂಡಿದ್ದೇನೆ. ಅಂದರೆ ನಾವು ಇದು ಚಿಕನ್ ಚಾಪ್ಸ್ ಮಾಡ್ತೀವಲ್ಲ, ಅದೇ ರೀತಿಯಲ್ಲಿ ಮಾಡೋಣ ಅಂದ್ಕೊಂಡಿದ್ದೇನೆ. ಸೊ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ನಾನಿಲ್ಲಿ ಮೊದಲಿಗೆ ಸೋಯಾ ಚಂಕ್ಸನ್ನು 10 ಮಿನಿಟ್ಸ್ ಬಿಸಿನೀರಲ್ಲಿ ನೆನೆಸಿಡ್ತೀನಿ. ನಾನಿಲ್ಲಿ ಸೋಯಾ ಚಂಕ್ಸನ್ನು 1 ಪ್ಯಾಕೆಟ್ ಬರುತ್ತಲ್ಲ, ಆ 1 ಪ್ಯಾಕೆಟಲ್ಲಿ ಆಲ್ಮೋಸ್ಟ್ ಅರ್ಧ ಪ್ಯಾಕೆಟಷ್ಟು ಸೋಯಾ ಚಂಕ್ಸ್ ಹಾಕಿದ್ದೇನೆ. ಇದು ಸ್ವಲ್ಪ ಹೊತ್ತು ತಣ್ಣಗಾದ ಮೇಲೆ ನೀರನ್ನು ಚೆನ್ನಾಗಿ ಹಿಂಡಿ ತೆಗಿಬೇಕು. ನಂತರ ಮಸಾಲೆ ರುಬ್ಕೊಳ್ಳೋಕ್ಕೆ 1 ಕಟ್ಟಷ್ಟು ಕೊತ್ತಂಬರಿ ಸೊಪ್ಪು, ಅರ್ಧ ಕಟ್ಟಷ್ಟು ಪುದೀನ, 4-5 ಹಸಿಮೆಣಸಿನ್ಕಾಯಿ, 1 ದೊಡ್ಡ ಈರುಳ್ಳಿ, 1 ಟೊಮ್ಯಾಟೊ, 4-5 ಕರಿಮೆಣಸು, ಸ್ವಲ್ಪ ಚಕ್ಕೆ, 4-5 ಲವಂಗ, 3 ಏಲಕ್ಕಿ, 1 ಚಮಚದಷ್ಟು ಗಸಗಸೆ, ಸಣ್ಣ ತುಂಡು ಶುಂಠಿ ಹಾಗೂ 10-15 ಎಸಳು ಬೆಳ್ಳುಳ್ಳಿ. ಇವೆಲ್ಲವನ್ನು ಸ್ವಲ್ಪ ಹೊತ್ತು ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು. ಇವೆಲ್ಲವನ್ನು ಫ್ರೈ ಮಾಡಿಬಿಟ್ಟು ಗ್ಯಾಸ್ನ ಆಫ್ ಮಾಡಿ, ಕೊತ್ತಂಬರಿ ಮತ್ತು ಪುದೀನವನ್ನು ಫ್ರೈ ಮಾಡಬೇಕಂತಿಲ್ಲ, ಅದನ್ನು ನಾನು ಜಸ್ಟ್ ಇಲ್ಲಿ ಮಿಕ್ಸ್ ಮಾಡಿದ್ದೇನೆ ಅದರ ಜೊತೆಗೆ. ಈ ಥರ ಫ್ರೈ ಮಾಡೋದ್ರಿಂದ ಮಸಾಲೆಗೆ ಒಂದು ಒಳ್ಳೆ ಟೇಸ್ಟ್ ಬರುತ್ತೆ, ಅದಕ್ಕೋಸ್ಕರ. ಈ ಫ್ರೈ ಮಾಡಿದ ಐಟಮ್ಸ್ ಎಲ್ಲ ತಣ್ಣಗಾದ ಮೇಲೆ ಮಿಕ್ಸಿ ಜಾರಿಗೆ ಹಾಕಿಬಿಟ್ಟು ರುಬ್ಕೋಬೇಕು. ರುಬ್ಕೊಳ್ಳುವಾಗ ನಾನು ಸ್ವಲ್ಪ ಉಪ್ಪು ಹಾಕಿದ್ದೇನೆ. ನೀರು ಬೇಕಾದರೆ ಮಾತ್ರ ಹಾಕಿ, ಸ್ವಲ್ಪವೇ ಹಾಕಬೇಕು. ನಂತರ ಒಂದು ಕಡಾಯಿಗೆ ಎಣ್ಣೆಯನ್ನು ಹಾಕಿ, ಎಣ್ಣೆ ಕಾದ ಬಳಿಕ ಒಂದು ಕಟ್ ಮಾಡಿರುವ ಚಿಕ್ಕದಾಗಿ ಕಟ್ ಮಾಡಿ ಈರುಳ್ಳಿಯನ್ನು ಹಾಕಿ ಫ್ರೈ ಮಾಡಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಘಮ ಘಮ ಅಂತಿದೆ. ಹಾಯ್ ಕರದ್ವಿಕಾ. ಹಾಯ್. ಇಲ್ಲಿ ಒಬ್ಬ ಹುಡುಗಿ ಚಿಪ್ಸ್ ತಿಂತಿದ್ದಾಳೆ. ಈರುಳ್ಳಿ ಚೆನ್ನಾಗಿ ಫ್ರೈ ಆಗಿ ಅದು ಕಂದು ಬಣ್ಣಕ್ಕೆ ತಿರುಗಿದ ಮೇಲೆ, ನಾನು ಆವಾಗಲೇ ಹೇಳಿದ್ದಲ್ಲ 10 ಮಿನಿಟ್ಸ್ ಅಷ್ಟು ಸೋಯಾ ನೆನೆಸಿಟ್ಟಿದ್ದೆ ಬಿಸಿ ನೀರಲ್ಲಿ ಅಂತ, ಅದು ತಣ್ಣಗಾದ ಮೇಲೆ ನೀರನ್ನು ಚೆನ್ನಾಗಿ ಹಿಂಡಿದ್ದೇನೆ. ಇವಾಗ ಸೋಯಾವನ್ನು ಸೇರಿಸೋಣ ಇದಕ್ಕೆ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿದ ಮೇಲೆ ಅರ್ಧ ಚಮಚದಷ್ಟು ಅರಸಿನ ಪುಡಿ, ಅರ್ಧ ಚಮಚದಷ್ಟು ಧನಿಯಾ ಪುಡಿ, ಅರ್ಧ ಚಮಚದಷ್ಟು ಗರಂ ಮಸಾಲ ಪುಡಿ ಹಾಗೂ 1 ಚಮಚದಷ್ಟು ಖಾರ ಮಸಾಲ ಅಂದರೆ ಖಾರದ ಪುಡಿನ ಹಾಕಿದ್ದೇನೆ. ಈ ಖಾರದ ಪುಡಿಯನ್ನು ನೋಡಿಬಿಟ್ಟು ಹಾಕಿ, ಯಾಕಂದರೆ ನಾವು ರುಬ್ಬುವಾಗಲೇ ಹಸಿಮೆಣಸಿನ್ಕಾಯಿ ಹಾಗೂ ಕರಿಮೆಣಸನ್ನು ಹಾಕಿದ್ದೇವೆ, ಸೊ ಜಾಸ್ತಿ ಖಾರ ಆಗುತ್ತೆ. ಜಾಸ್ತಿ ಖಾರ ಇಷ್ಟಪಡದಿರುವವರು ಇದನ್ನು ಸ್ಕಿಪ್ ಮಾಡ್ಬೋದು. ಹಾಗೂ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಇವೆಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನಂತರ ನಾವು ಮಿಕ್ಸಿಯಲ್ಲಿ ರುಬ್ಕೊಂಡಿರುವ ಎಲ್ಲ ಮಸಾಲೆಯನ್ನು ಸೇರಿಸ್ಕೊಳ್ಳೋಣ. ನೋಡಿ, ಇದು ಪಕ್ಕ ಚಿಕನ್ ಚಾಪ್ಸ್ ಇರುತ್ತಲ್ಲ, ಅದರದ್ದೇ ಪರಿಮಳ ಬರ್ತಾ ಇರುತ್ತೆ, ಅದೇ ಟೇಸ್ಟಲ್ಲಿ ಬರುತ್ತೆ. ಆದರೆ ಇದು ಚಿಕನ್ ಅಲ್ಲ, ಸೋಯಾ ಚಂಕ್ಸ್ ಇದು ಕರಿ. ಸೇಮ್ ಅದೇ ಥರ ಆಗುತ್ತೆ ಈ ಗ್ರೇವಿನೂ. ಇದಕ್ಕೆ ನೀವು ರುಬ್ಬುವಾಗ ಬೇಕಾದರೆ ಕಡಲೆ ಪಪ್ಪು ಬರುತ್ತಲ್ಲ, ಅದನ್ನು ಸೇರಿಸ್ಕೋಬೋದು. ನಂತರ ಇದ್ದಿಲ್ಲ, ಸೊ ನಾನು ಅದಕ್ಕೆ ಹಾಕಿಲ್ಲ. ಮಿಕ್ಸಿ ಜಾರಲ್ಲಿರುವ ಎಲ್ಲ ಮಸಾಲೆಯನ್ನು ಹಾಕಿ ಹಾಗೂ ಅದಕ್ಕೆ ಎಷ್ಟು ಬೇಕಷ್ಟು ನೀರನ್ನು ಹಾಕಿ. ವಾವ್, ನನಗಂತೂ ಇವಾಗ ವಿಡಿಯೋ ಎಡಿಟ್ ಮಾಡುವಾಗಲೇ ಬಾಯಲ್ಲಿ ನೀರು ಬರ್ತಾ ಇದೆ. ನಿಮಗೂ ಬಾಯಲ್ಲಿ ನೀರು ಬರ್ತಾ ಇದೆ ಅಂತ ನಂಗೆ ಗೊತ್ತು. ನಿಜ ಹೇಳಬೇಕಂದ್ರೆ ಸಖತ್ತಾಗಿ ಬಂದಿತ್ತು ಈ ಗ್ರೇವಿ ಮಾತ್ರ. ಪಕ್ಕ ಚಿಕನ್ ಚಾಪ್ಸ್ ತಿಂದಂಗೆ ಅನಿಸುತ್ತೆ ನಿಮಗೆ ಮಾತ್ರ. ಇವಾಗ ನಾನು ಲಿಡ್ಡನ್ನು ಮುಚ್ತೇನೆ. ಇದೊಂದು 5 ಮಿನಿಟ್ಸ್ ಮಸಾಲೆ ಎಲ್ಲ ಚೆನ್ನಾಗಿ ಸೋಯಾಕ್ಕೆ ಮಿಕ್ಸ್ ಆಗಿ ಬರಲಿ ಹಾಗೂ ಸೋಯಾನು ಸ್ವಲ್ಪ ಹೊತ್ತು ಬೇಯಲಿ ಅಂತ ಮುಚ್ಚಿದ್ದೇನೆ. ನೋಡಿ, ಇವಾಗ 5 ಮಿನಿಟ್ಸ್ ಆಗಿದೆ. ಈ ಮಸಾಲೆ ಎಲ್ಲ ಚೆನ್ನಾಗಿ ಬಾಯ್ಲ್ ಆಗಿ ಬಂದಿದೆ ಹಾಗೂ ಸೋಯಾನು ಚೆನ್ನಾಗಿ ಬಾಯ್ಲ್ ಆಗಿದೆ. ನೋಡಿ, ಸಖತ್ತಾಗಿದೆ, ಸೂಪರ್. ನೀವು ಈ ಗ್ರೇವಿಯನ್ನು ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ ಆಯಿತಾ. ಹೇಗೆ ಬಂದಿದೆ ಅಂತ ನಂಗೆ ಕಮೆಂಟ್ ಮಾಡಿ. ನಾನು ಚಪಾತಿ ಮಾಡಿದ್ದೆ, ಚಪಾತಿ ಜೊತೆಗೆ ಈ ಗ್ರೇವಿ ನೆನೆಸ್ಕೊಂಡು ತಿನ್ನಲಿಕ್ಕೆ ತುಂಬ ಚೆನ್ನಾಗಿರುತ್ತೆ ಅಂತ. ಚಪಾತಿಗೆ ರೊಟ್ಟಿಗೆಲ್ಲ ಇದು ಒಂಥರ ಹೇಳಿ ಮಾಡಿದ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ಸಖತ್ತಾಗಿರುತ್ತೆ ನೋಡಿ. ವಾವ್, ಪಕ್ಕ ಚಿಕನ್ ತಿಂದ ಫೀಲಿಂಗೇ ಬರುತ್ತೆ ನಿಮಗಂತೂ. ಟ್ರೈ ಮಾಡಿ ನೀವು ಸಹ ಆಯಿತಾ. ನಾನು ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆದರೆ ನಮ್ಮ ವಿಡಿಯೋನ ಲೈಕ್, ಶೇರ್, ಕಮೆಂಟ್ ಹಾಗೂ ಇನ್ನೂ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಿದ್ದೀರಾ, ಪಟ್ ಅಂತ ಹೋಗಿ ಸಬ್ಸ್ಕ್ರೈಬ್ ಮಾಡಿ. Thank you for watching. Take care. Bye bye. See you soon. Stay tuned for more videos.